ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸ್ವಾಮಿ ವಿವೇಕಾನಂದರ 163ನೇ ಜನ್ಮ ದಿನಾಚರಣೆ ಅಂಗವಾಗಿ ವಿಶೇಷ ಧ್ಯಾನ ಪ್ರಾಣಾಯಾಮ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಈ ಸಂದರ್ಭದಲ್ಲಿ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಈ ಪವಿತ್ರ ದಿನದಂದು ಅವರನ್ನು ಧ್ಯಾನಿಸಿ ಅವರ ಜಯಂತಿ ನಾವು ಆಚರಿಸಿರುವುದು ನಮ್ಮ ಆತ್ಮ ಉನ್ನತಿಗೆ ಸ್ಫೂರ್ತಿ ಸಿಕ್ಕಂತೆ ಎಂದರು. ಧ್ಯಾನವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ, ಮಾನಸಿಕ ಶಕ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಪ್ರಮುಖ ಸಾಧನವೆಂದು ಪರಿಗಣಿಸಿದರು. ಏಕಾಗ್ರತೆಯೇ ಎಲ್ಲ ಜ್ಞಾನದ ಸಾರ ಎಂದು ಹೇಳುತ್ತಾ, ಧ್ಯಾನವನ್ನು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮನಸ್ಸನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಒತ್ತಿ ಹೇಳಿದವರಾಗಿದ್ದರು. ಪಾಶ್ಚಿಮಾತ್ಯ ಜಗತ್ತಿಗೆ ಯೋಗ ಮತ್ತು ಧ್ಯಾನವನ್ನು ಪರಿಚಯಿಸಿ ಆಂತರಿಕ ಶಾಂತಿ ಮತ್ತು ಸ್ವಯಂ ಅರಿವಿಗೆ ಧ್ಯಾನ ಮುಖ್ಯವೆಂದು ಬೋಧಿಸಿದವರು ಎಂದು ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಮುಖಂಡರಾದ ಶರಣಗೌಡ ಚಾಮನೂರ್, ಭೀಮರಾವ್ ದೊರೆ, ಅರ್ಜುನ್ ಕಾಳೇಕರ್, ಕಿಶನ್ ಜಾಧವ್, ವಿಶ್ವರಾಧ್ಯ ತಳವಾರ್, ಪ್ರಕಾಶ್ ಪವಾರ್, ಸುಭಾಷ್ ಬಳಚಡ್ಡಿ, ಯಂಕಮ್ಮ ಗೌಡ್ಗಾಂವ್, ನಿರ್ಮಲ್ ಇಂಡಿ, ಉಮಾಬಾಯಿ ಗೌಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಣ್ಣಾರಾಯ್ ವಿವಣಿ RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಸಮಾಜದ ಅಧ್ಯಕ್ಷರಾದಂಥ ಅರ್ಜುನ್ ಕಾಳೇಕರಣ್ಣವರು ಹಾಗೂ ವೀರಶೈವ ಸಮಾಜದ ಅಧ್ಯಕ್ಷರು ಹಾಗೂ ಪಕ್ಷದ ಹಿರಿಯರಾದಂಥ ಶರಣಗೌಡ ಚಾಮನೂರ್ ಮಾಮಾಳು ಹಾಗೂ ವಾಲ್ಮೀಕಿ ಸಮಾಜದ ತಾಲೂಕಾ ಅಧ್ಯಕ್ಷರು ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರು ಆದಂಥ ಭೀಮರಾವ್ ದೊರೆ ಅನ್ನೋರು ಹಾಗೂ ಮಾಜಿ ಪುರಸಭೆಯ ಸದಸ್ಯರು, ನಮ್ಮ ಪಕ್ಷದ ಮುಖಂಡರಾದಂಥ ಕಿಶನ್ ಜಾಧವ್ ಅವರು ಹಾಗೂ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು, ಮಹಿಳಾ ಮೋರ್ಚಾದ ಸಕ್ರಿಯ ಕಾರ್ಯಕರ್ತರಾದಂಥ ಅಂಕಮ್ಮಕ್ಕವರು, ನಿರ್ಮಲಾ ಇಂಡಿಯವರು, ಉಮಾಬಾಯಿ ಗೌಡಿ ಅಕ್ಕವರು ಹಾಗೂ ಈ ಒಂದು ಓಂ ಶಾಂತಿ ಕೇಂದ್ರದ ಹಾಗೂ ನಮ್ಮ ಪಕ್ಷದ ಹಿತೈಷಿಗಳಾದಂಥ ಸುಭಾಷ್ ಬಳಚಡ್ಡಿಯವರು ಹಾಗೂ ನಮ್ಮ ಪ್ರಕಾಶ್ ಅವರು ಈ ಒಂದು ಪವಿತ್ರವಾದ ಸ್ವಾಮಿ ವಿವೇಕಾನಂದರ ಜಯಂತಿಗೆ ಆಗಮಿಸಿ ಇವತ್ತು ಇರ್ತೀವಿ, ನಾಳೆ ಸಾಯ್ತೀವಿ, ಯಾವ ರೀತಿ ಬದುಕಬೇಕು ನಮ್ಗೆಲ್ಲರಿಗೂ ಇದ್ರೆ ಸುಖ ಸಿಗಲ್ಲ. ತಮ್ಮ 39ನೇ ವಯಸ್ಸಿದಾಗೆ ತಮ್ಮ ಪ್ರಾಣವನ್ನು ಬಿಟ್ಟು ಎಲ್ಲ ಕವಿಗಳು ಹೇಳ್ತಾರೆ, ಭಾರತ ದೇಶದ ಬಗ್ಗೆ ಗೊತ್ತು ಮಾಡ್ಕೋಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದ್ಬೇಕಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಮನಸ್ಸಿನೊಳಗೆ ಎಲ್ಲ ಶಕ್ತಿ ಅದ, ನಾವು ಹೊರಗಿಂದ ಅದು ಇದು ಆಸೆ ಪಡ್ಕೊತ ನಾವು ಎಲ್ಲ ದುಃಖದಾಗ ಜೀವನ ಸಾಗಿಸ್ತೀವಿ. ಆ ಒಂದು ಭಗವಂತನ ಕೃಪೆ ನಮ್ಮೆಲ್ಲರಲ್ಲಿ ಆದ. ಎಲ್ಲರಿಗೂ ಭಗವಂತ ಒಂದೊಂದು ಕಲೆ ಕೊಟ್ಟಾನ, ನಾವು ಬದುಕಬೇಕು ಅಂತ ಕೇಳ್ತಾರೆ. ಮತ್ತು ಆತ್ಮಹತ್ಯೆ ಮಾಡ್ಕೋದ್ರ ಬಗ್ಗೆ ಭೀ ತಮ್ಮ ಪುಸ್ತಕದಲ್ಲಿ ಭಾಳ ವಿಸ್ತಾರವನ್ನು ಬರೀತಾರೆ. ಅದಕ್ಕೆ ಈ ಕೆಲವೊಂದು ನಾವೆಲ್ಲ ನೋಡ್ಕೋತೀವಿ. ಇನ್ನಿದೊಂದು ಪೇಪರ್ದಾಗೆ ತಂದೆ ಒಬ್ಬ BJP ದೊಡ್ಡ ಲೀಡರ್ ಇರ್ತಾನೆ, ಕಾರ್ಪೊರೇಟ್ ಇರ್ತಾನೆ, ಬೆಳಗಾವ್ನ ಮನಿದ್ರೆ ಅಣ್ಣ ಇರ್ತಾನ. ಇದ ಮೇಲೆ ಅಂತಾರ MLA ಟಿಕೆಟ್ ಆಕಾಂಕ್ಷಿ ಇರ್ತಾನ. ಎಲ್ಲರೂ ಕೂಡ ಪಾರ್ಟಿದಾಗ ಕೆಲಸ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ದುನಿಯಾ ಸಾಲ ಮಾಡ್ಕೊತಾನೆ. ಸಾಲಗಾರ ಅಂತ ಅವ್ರ ಮಕ್ಕಳಿಗೆ ಒಂದು ಗಂಡು ಒಂದು ಹೆಣ್ಣು ಮಗಳು